ಇಬ್ರಾಹಿಂ ಸಾಹೇಬರು ಕಳೆದ ವರ್ಷನೂ ಕೂಡ ನನ್ನ ಬರ್ತ್ಡೇ ಬಂದು ವಿಶ್ ಮಾಡಿ ಹೋಗಿದ್ರು. ಇವತ್ತು ಮೈಸೂರಿನಲ್ಲಿ ಒಂದು ಅಲ್ಪಸಂಖ್ಯಾತರದ್ದು ಒಂದು ಮೀಟಿಂಗ್ ಇಟ್ಟಿದ್ದಾರಂತೆ. ಅದಕ್ಕೆ ನೀವು ಎಲ್ಲಿದ್ದೀರಿ ಬರ್ತ್ಡೇ ಅಂತ ನೋಡಿದೆ, ಬರಬೇಕು ಮನೆಗೆ ಅಂತ ಹೇಳಿದ್ರು. ನನಗೆ ಹಿಂಗೆ ಲೇಟ್ ಆಗ್ತಾಯಿದೆ, ದಡದಕರಳ್ಳಿ ಶ್ರೀನಿವಾಸ ಟೆಂಪಲಲ್ಲಿ ಹೋಮ ಜೋರಾಗಿ ಇಟ್ಕೊಂಬಿಟ್ಟಿದ್ದಾರೆ ಅಂತೇಳಿ ನಾನು 1 ಗಂಟೆಗೆ ಅಲ್ಲಿ ಹೋದೆ. ಆದರೆ ಅವರು 1:15 ಗಂಟೆ ಬಂದು 1 ಗಂಟೆಯಿಂದನೂ ಕೂಡ ಕಾಯ್ಕೊಂಡಿದ್ರು. ಬಂದೆ, ಶಾಲ ಹಾಕಿದ್ರು, ಹಾರ ಹಾಕಿದ್ರು, ವಿಶ್ ಮಾಡಿದರು, ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು. ಆಮೇಲೆ ಊಟ ಮಾಡಿ ಅಂತ ಊಟ ಮಾಡಿರಲಿಲ್ಲ, ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಇದೇನು ಫೋರ್ಡ್ ಇದೆಯಲ್ಲ, ಈ ಲ್ಯಾಂಡ್ದು ಇಷ್ಟು ಏನಾಗಿದೆ ಅಂತ ಹೇಳಿದೆ. ಅವರು ಅದಕ್ಕೆ ಇವತ್ತಾಗಿಲ್ಲ, ಅದು ಹಿಂದಿಂದಲೂ ಕೂಡ ಇದೆ, ಈಗ ಅದೇನೋ ಸಭೆ ಮಾಡ್ತೀವಿ ಅಂತೇಳಿ ಜಮೀರವ್ರು ಮಾತಾಡಿದ್ಮೇಲೆ ಎಲ್ರಿಗೂ ಈಗ ಕಣ್ಣು ತೆರೆದಿದೆ. ನಾವು ಕೂಡ ನಮ್ಮ ರೈತ ಸಂಘದವರು ನಾವು ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ರೈತರು ಉಳ್ತಾ ಇರ್ತಕ್ಕಂಥ ಜಮೀನನ್ನು ಅವ್ರ ಹೆಸರಿಗೆ ಯಾರು ಸ್ವಾಧೀನದಲ್ಲಿದ್ದಾರೆ ಅವ್ರ ಹೆಸರಿಗೆ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಅದೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಬ್ರಾಹಿಂ ಸಾಹೇಬರು ನನ್ನ ಜೊತೆ ಹೇಳಿದರು. ಅವರೇನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಿದ್ರೆ ಸರ್ಕಾರದಿಂದ ನೇರ ಪರಿಹಾರ ಕೊಡಲಿ. ಅವ್ರಿಗೆ ರೈತರ ಜಮೀನ ರೈತರು ಮಾಡಿಕೊಡ್ಬೇಕು, 1 ಗುಂಟೆ ಜಮೀನು ವೆಕೆಟ್ ಮಾಡಿಸ್ಬಾರ್ದು ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರು. ಚಾಲನೆ ಕೊಡಬೇಕು, 13 ಜನ ಶಾಸಕರು ಇದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ, ಅವರು ಏನು ಹೇಳ್ತಾರೆ ಅಂದರೆ, ಭಾರತೀಯ ಜನತಾ ಪಕ್ಷ, JDS ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯದ ಜನ ನೋಡಿದ್ದಾರೆ. ನನಗೆ ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಸಾಧ್ಯ ಇದೆ ಹೊಸ ಪಕ್ಷ ಕಟ್ಟೋದು, ಜೆಡಿಎಸ್ ಶಾಸಕರೆಲ್ಲ ಕರ್ಕೊಂಡು ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಶಾಸಕರುಗಳಿಂದನೇ ಪಕ್ಷ ಕಟ್ಟಕ್ಕಾಗಲ್ಲ, ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಕಟ್ಟಕ್ಕಾಗಲ್ಲ. ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ, ಈಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ ಕ್ರಾಂತಿರಂಗ ಮಾಡಿದಾಗಲಿ, ಜನತಾದಳ 2 ಸೀಟ್ ಗೆದ್ದಾಗಲಿ, ಬೈರೇಗೌಡರು ವೆಂಕಟೇಶ್ವರ 2 ಸೀಟ್ ಗೆದ್ದಿದ್ರು, ಇವೆಲ್ಲ ಶಾಸಕರಿಂದ ಗೆದ್ದಿದ್ರ? ಶಾಸಕರಿಂದನೇ ಪಕ್ಷ ಕಟ್ಟಕ್ಕಾಗಲ್ಲ. ಜನಾಭಿಪ್ರಾಯ, ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವ್ರು ಕೊಡ್ಬೋದು, ಯಾವ ರೀತಿ ಮಾಡ್ಬೋದು, ಜನರು ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗಲ್ಲ. ಈಗ ತಾವು ಕೂಡ JDS ಕೆಲವು ಶಾಸಕರ ಅಸಮಾಧಾನ ಇದ್ದಾರೆ, ಅವ್ರನ್ನ ತಾವು ಮಾತಾಡೋ ಪ್ರಯತ್ನ ಮಾಡ್ತೀವಿ. ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರೆಗೂ ಕೂಡ ನಾನು ಮಾತಾಡಿಲ್ಲ. ಒಬ್ಬ ಶಾಸಕರು ಕೂಡ ಜೊತೆನೂ ಕೂಡ ನಾನು ಮಾತಾಡಿಲ್ಲ. ಮುಂದೆ ಏನು ಮಾತಾಡೋ ಪ್ರಯತ್ನ ಮಾಡ್ತೀರಾ? ಯಾಕಂದ್ರೆ ಬಹಳ ಜನ ಬೇಸರ ಆಗಿದ್ದಾರೆ ಅಂತ JDS. ಅವ್ರು ತಾನೇ ನನ್ನ ಜೊತೆ ಬೇಸರ ಆಗಿದೆ, ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವ್ರು ತಾನೇ ಮಾತಾಡಬೇಕು. ಯಾರು ಮಾತಾಡಿಲ್ಲ. ಅಲ್ಲ, ಅವ್ರು ಕೇಳಬೇಕಲ್ಲ, ಏಕ್ ಬೇಸರ ಆಗಿದೆ ಏನು ಅಂತ ಅವ್ರು ಕೇಳಕ್ಕಾರು ಮಾತಾಡ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.